ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಮನೆಯಲ್ಲಿ ಇಂಥ ಸ್ಥಳದಲ್ಲಿ ಪೊರಕೆಯನ್ನು ಇಟ್ಟರೆ ಇದರಿಂದ ಆಗುವಂಥ ತೊಂದರೆಗಳು ಏನು ಎಂಬುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ನಾವು ಪೊರಕೆ ಇಡುವ ಸ್ಥಳದಿಂದ ನಮ್ಮ ಸಂಸಾರಕ್ಕೆ, ನಮ್ಮ ಮನೆಗೆ ಯಾವ ರೀತಿಯಲ್ಲಿ ಸಮಸ್ಯೆ ಆಗುತ್ತೆ ಎಂಬುದು ಮೊದಲು ತಿಳಿದುಕೊಳ್ಳಬೇಕು. ಮನೆಯನ್ನು ಶುದ್ಧ ಮಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಆ ಶುದ್ಧ ಮಾಡೋದಕ್ಕೆ ಪೊರಕೆಯನ್ನು ಉಪಯೋಗ ಮಾಡ್ತೀವಿ. ಆದರೆ ಎಲ್ಲಿ, ಹೇಗೆ, ಯಾವ ರೀತಿಯಲ್ಲಿ ಇಡಬೇಕು ಎಂಬುದನ್ನು ಈ ಸಂಚಿಕೆಯಲ್ಲಿ ನೋಡೋಣ. ಸ್ವಚ್ಛವಾಗಿರುವಂಥ ಮನೆಯಲ್ಲಿ ಮಹಾಲಕ್ಷ್ಮಿ ಯಾವಾಗಲೂ ನೆಲೆಸಿರುತ್ತಾಳೆ. ಹಾಗೆಯೇ ಮನೆಯ ಮುಖ್ಯದ್ವಾರದ ಹೊರಗಡೆ ಯಾವುದೇ ಕಾರಣಕ್ಕೂ ಪೊರಕೆಯನ್ನು ಇಡಬಾರದು. ಹೀಗೆ ಮಾಡುವುದರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಾಗುತ್ತದೆ. ಹಾಗೆಯೇ ಪೊರಕೆಯನ್ನು ಯಾರಿಗೂ ಕಾಣದ ಸ್ಥಳದಲ್ಲಿ ಇಡಬೇಕು. ಊಟ ಮಾಡುವ ಸ್ಥಳದಲ್ಲಿ ಅಥವಾ ಅಡಿಗೆ ಕೋಣೆಯಲ್ಲಿ ಯಾವುದೇ ಕಾರಣಕ್ಕೂ ಇಡಬಾರದು. ಪೊರಕೆಯನ್ನು ತೆಗೆದುಕೊಳ್ಳುವಾಗ ಒಟ್ಟಿಗೆ 3 ಪೊರಕೆಯನ್ನು ಒಮ್ಮೆಲೆ ತೆಗೆದುಕೊಳ್ಳಬೇಕು. ಹಾಗೆಯೇ ಬೆಡ್ರೂಮಲ್ಲೂ ಸಹ ಪೊರಕೆಯನ್ನು ಯಾವುದೇ ಕಾರಣಕ್ಕೂ ಇಡಬಾರದು. ಇದರಿಂದ ಗಂಡ ಹೆಂಡತಿಯ ಮಧ್ಯೆ ಕಲಹಗಳು ಉಂಟಾಗುತ್ತವೆ. ಪೊರಕೆಯನ್ನು ಯಾವಾಗಲೂ ಉದ್ದವಾಗಿ ನಿಲ್ಲಿಸಬಾರದು, ಅಡ್ಡವಾಗಿ ಮಲಗಿಸಬೇಕು. ಪೊರಕೆಯಿಂದ ಯಾರಿಗೂ ಹೊಡೆಯಲಬಾರದು, ಅದು ಅಪಶಕುನ ಅಂತ ಹೇಳ್ತೀವಿ. ಹಾಗೆಯೇ ಪೊರಕೆಯನ್ನು ಕಾಲಿನಿಂದ ತುಳಿಯಬಾರದು, ಇದರಿಂದ ಲಕ್ಷ್ಮೀದೇವಿಯು ಕೋಪಗೊಳ್ಳುತ್ತಾಳೆ. ಸೂರ್ಯ ಅಸ್ತ ಆದ ನಂತರ ಅಥವಾ ಸಾಯಂಕಾಲ ದೇವರಿಗೆ ದೀಪ ಹಚ್ಚಿದ ನಂತರ ಯಾವುದೇ ಕಾರಣಕ್ಕೂ ಮನೆಯನ್ನು ಸ್ವಚ್ಛಗೊಳಿಸುವುದು ಅಥವಾ ಗುಡಿಸುವುದು ಯಾವುದೇ ಕಾರಣಕ್ಕೂ ಮಾಡಬಾರದು. ಹಾಗೆಯೇ ಮೊಂಡಾಗಿರುವಂಥ ಪೊರಕೆ, ಮುರಿದು ಹೋದ ಪೊರಕೆಯನ್ನು ಯಾವುದೇ ಕಾರಣಕ್ಕೂ ಉಪಯೋಗಿಸಬಾರದು. ನಾವು ಹೇಳಿದಂಥ ಈ ಒಂದು ವಿಧಾನವನ್ನು ಕ್ರಮಬದ್ಧವಾಗಿ ನೀವು ಅನುಸರಿಸಿದ್ದೇ ಆಗಿದ್ದಲ್ಲಿ ಖಂಡಿತವಾಗಿ ನಿಮಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗುತ್ತೆ. ಇಂಥ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಧನ್ಯವಾದಗಳು.